ಎಲ್ರಿಗೂ ನಮಸ್ಕಾರ. ಭಾಳ ದಿವಸದ ನಂತರ ವಿಡಿಯೋ ಮಾಡ್ತಾಯಿದ್ದೀನಿ. ಕಾರಣ ಇಷ್ಟೇ, ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗ್ತಿರಲಿಲ್ಲ. ನಾನಿವತ್ತು ಹೇಳ್ತಿರೋದು ಏನಪ್ಪ ಅಂದರೆ, ಇಲ್ಲಿ ನೋಡ್ತಿರ್ಬೋದು ತೆಂಗಿನ ಮರ, ಸುತ್ತಲೂ ತೆಂಗಿನ ಮರ ಇದ್ದಾವೆ ನೋಡ್ಬೋದು. ಆಮೇಲೆ ಸುತ್ತ ಸುಣ್ಣನೂ ಹಚ್ಚಿದ್ದಾರೆ. ಯಾಕೆ ಅಂತ ಹೇಳ್ತಿದ್ದೀನಿ, ಇಲ್ಲಿ ಫಸ್ಟೇ ತೋರಿಸ್ದಂಗೆ ಇಲ್ಲಿ ನೋಡ್ಬೋದು ರಸ ಬಸ್ತೈತಿ. ಎಷ್ಟೋ ಗಿಡಗಳಿಗೆ ಹಂಗೆ ಆಗ್ತೈತಿ. ಒಂದೊಂದು ಪಟ್ಟೆ ಅಂತ ಮಾಡ್ಕೊಂಡಿರ್ತೀವಿ, ಒಂದೊಂದು ಇದು. ಆ ಪಟ್ಟೆಗೆ ಒಂದು 2-3 ಗಿಡಕ್ಕೆ ಭಯಂಕರ ಆಗ್ತೈತಿ. ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಸುಮಾರಷ್ಟು ನೋಡಿದಾಗ, ನಮ್ಮ ಭಾಗದಲ್ಲಿ ಜಾಸ್ತಿ ತೆಂಗು ಬೆಳೀತಾರೆ. ತೆಂಗು ಬೆಳೆದ್ರು ಈ 2-3-4 ವರ್ಷದಿಂದವ ಭಾರಿ ರೋಗಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಫಸ್ಟು ನಮಗೆ ಬಂದಿದ್ದೇ ಗರಿ ಸುಟ್ಟಂಗೆ ಆಗೋದು, ಗರಿಯ ಕಪ್ಪು ಇದ್ರ ಥರ ಹುಳ ತಿಂತಾ ಇರೋದು, ಫುಲ್ ಸುಟ್ಟೋಗೋದು ಗರಿ. ಈಗ ಒಂದು ಸ್ವಲ್ಪ ಇದೈತಿ, ಆದರೂ ನೋಡಿ ಹಾಗೇ ಇದೆ. ನೋಡ್ಬೋದು ನೀವು ಅಲ್ಲಿ ಗರಿ ಸುಟ್ಟಿರೋದ. ಫಸ್ಟು ಅದೇ ಬಂದಿದ್ದು ನಮಗೆ. ಸುಳಿ ಬಿಟ್ಟು ಎಲ್ಲ ಫುಲ್ಲು ಇದಾಗಿತ್ತು, ಬಿಳಿಗಾಗಿತ್ತು. ಆಮೇಲೆ ಕಾಯು ಸತ ನಿಲ್ತಿರಲಿಲ್ಲ, ಬಳದು ಬಂದು ಬೀಳೋದು, ತೆಂಗಿನ ರಟ್ಟಿಗಳು ಬಳದು ಬಂದು ಬೀಳೋದು, ಅದೇ ಪರಿಸ್ಥಿತಿ ಆಯಿತು. ಅವಾಗೂ ಜನ ಏನೇನೋ ಸ್ವಲ್ಪ ಔಷಧಿ ಡ್ರೆಂಚಿಂಗ್ ಮಾಡೋದು, ಆಮೇಲೆ ಈ ತೂತ ಮಾಡಿ ಬಡ್ಡಿಗೆ ತೂತ ಮಾಡಿಬಿಟ್ಟು ಔಷಧಿ ಇಡೋದು ಮಾಡಿರು. ಆದರೂ ಕಂಟ್ರೋಲ್ ಆಗಲಿಲ್ಲ. ಅದು 2 ವರ್ಷದಿಂದ 3 ವರ್ಷದ ತನಕ ಇತ್ತು. ತೆಂಗು ಬೆಳೆಯೋದು ಈಗ ಸುಲಭ ಅಲ್ಲ, ಕಷ್ಟ ಆಗ್ತೈತಿ ತೆಂಗು. ಆಮೇಲೆ 2ನೇ ರೋಗ ಏನಪ್ಪ ಅಂದರೆ ಈ ರಸ ಬಸಿಯೋದೆ. ಈ ಥರ ಇಲ್ಲಿ ರಸ ಬಸಿತೈತಿ. ಅದು ಕಂಟ್ರೋಲ್ ಆಗಬೇಕು ಅಂದರೆ ಈ ಸುಣ್ಣ, ನಾನು ಹೇಳ್ದಂಗೆ ಸುಣ್ಣ, ಬೆಲ್ಲ, ಮೈಲ್ತುತ್ತ ಹಾಕ್ಯಂಡು ಹೊಡೆದ್ದೀವಿ. ಈಗ ನೋಡ್ಬೋದು ಎಲ್ಲ ಗಿಡಕ್ಕೂ ಹೊಡೆದಿದ್ದೀವಿ. ಈ ಕಂಟ್ರೋಲ್ ಆದರೆ ವಿಡಿಯೋ ಮಾಡಿ ಇನ್ನೊಂದ್ಸತಿ ಹಾಕ್ತೀನಿ. ಇಲ್ಲ ಅಂದರೆ ನೋಡ್ಬೋದು ನೋಡಿ, ಎಲ್ಲ ರಸ ಎಲ್ಲ ಬಸಿತೈತಿ ಬಡ್ಡಿಂದಾಗ. ಆಮೇಲೆ ಮರನೂ ಉಳ್ಕೊಳ್ಳೋ ಸ್ಟೇಜು ಆಗಲ್ಲ. ಆಮೇಲೆ ಇನ್ನೊಂದು ರೋಗ ಏನಪ್ಪ ಅಂದರೆ, ಫುಲ್ ಹಂಗೆ ಬಳಲು ಬಂದು ರಟ್ಟೆ ಬೀಳೋದು, ಸುಳಿ ಮಾತ್ರ ನಿಂತ್ಕೊಳ್ಳೋದು, ಕಾಯಿಲ್ಲ ಏನಿಲ್ಲ, ಆ ಥರ ಒಂದು ರೋಗ ಆಗ್ತೈತಿ. ಹೆಚ್ಚು ಕಮ್ಮಿ 2-3 ರೋಗಗಳಂತೂ ಭಯಂಕರ ತೆಂಗಿನ ಮರಗಳಿಗೆ. ಯಾಕೆ ಅಂತ ಹಿಂಗೆ ಗೊತ್ತಾಗ್ತಿಲ್ಲ. ನಾವು 3-4 ವರ್ಷದಿಂದ ಇದೇ ಆಗ್ತೈತಿ. ಬೆಳೆ ಫಸಲು ಕಮ್ಮಿ, ಫಸಲು ಬಂದರೂ ಬಳಲು ಬಂದು ಬೀಳೋದು, ಬಳಲು ಬಂದು ಬಿದ್ದರು ಈ ರಸ ಬಸಿಯೋದು, ಗರಿಗಳೆಲ್ಲ ಕಪ್ಪಾಗೋದು, ಬರೀ ಇದೇ ರೋಗಗಳು. ಏನೇ ಔಷಧಿ ಕೊಟ್ಟರು ಅದು ವಾಸಿ ಆಗ್ತಾಯಿಲ್ಲ. ಹಿಂದೆ ಗಾದೆ ಹೇಳೋರು, ಮನುಷ್ಯ ಬರದಲ್ಲೇ ಮರಕ್ಕೆ ಬರುತ್ತೆ ಅಂತ. ಈಗ ಮರಕ್ಕೂ ಮನುಷ್ಯರಿಗೂ ಎಲ್ಲದಕ್ಕೂ ಬರ್ತೈತೆ ರೋಗಗಳು. ಸುಮಾರಷ್ಟು ನೀವು ನೋಡ್ಬೋದು, ಹೊಲದಲ್ಲೇ ಓಗುಣಿನೇ ಹಾಕ್ತಿದ್ದಾರೆ. ನಾವೊಂದು ಪಟ್ಟೆ ಅಂತ ಮಾಡ್ಕೊತೀವಿ, ಆ ಪಟ್ಟೆ ಓಗುಣಿ ನೋಡ್ಬೋದು, ಎಷ್ಟು ಓಗುಣಿ ಸಿಗ್ತವೆ. ಈಗ ಎಲ್ಲ ಕಡೆ ಅಡಿಕೆ ತೆಂಗು ಜಾಸ್ತಿ ಆಗ್ತೈತೆ, ರೋಗಗಳು ಅಷ್ಟೇ ಜಾಸ್ತಿ ಆಗ್ತೈತೆ.